ಜೈಪುರದ ಶಹೀದ್ ಸ್ಮಾರಕದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಕೆನ್ನೆಗೆ ಬಾರಿಸಲಾಗಿದೆ. ಹೀಗೆ ಬಾರಿಸಿದ ರಾಕೇಶ್ ಗುಜ್ಜರ್ ಎಂಬುವ ಸಾಮಾನ್ಯನಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆತನ ಈ ಹಿಂದಿನ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಆತನಿಗೆ ಆರ್ಎಸ್ಎಸ್ ಬಿಜೆಪಿಯೊಂದಿಗೆ ನೇರ ಸಂಬಂಧ ಇರೋದು ಸಾಬೀತಾಗಿದೆ. ಆತ ತನ್ನನ್ನು ರಾಷ್ಟ್ರವಾದಿ ಎಂದು ಹೇಳಿಕೊಂಡಿದ್ದಾನೆ. ತನಗೆ ಯಾವುದೇ ರಾಜಕೀಯ ಪಕ್ಷದ ಸಂಬಂಧ ಇಲ್ಲ ಎಂದು ಹೇಳಿಕೊಂಡಿದ್ದಾನೆ. ಅಭಿಜಿತ್ ದೀಪ್ಗೆ ಜಿಹಾದಿ ಮನಸ್ಥಿತಿಯವ ಅಂತ ಹೇಳಿದ್ದಾನೆ. क्यों मारा आप कर रहे हैं? किसने क्यों मारा आपने? ये मच्छर जिहादी मानसिकता के लोग। कौन? ये अभिजीत जो आया है, हाँ? ये बिना फालतू में देश में को बुला रहे हैं, बरगला रहा है। कोई पेपर लिख के पीछे इनके बहाना है, पेपर लिख के उनके पास बहाना है। मैं जयपुर से हूँ, मैं राष्ट्रवादी हूँ, किसी पार्टी से कोई मैं। तू इधर आना मच्छर, अभी बताऊँ तेरे को मैं क्या हूँ। राष्ट्रवादी हूँ मैं। ಈತನ ಜೊತೆಗೆ ಇನ್ನೂ 4 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರೋಹಿತ್ ಶರ್ಮಾ, ಅಜಯ್ ಶರ್ಮಾ, ಕುಲ್ದೀಪ್ ಸಿಂಗ್ ಮತ್ತು ನಿಖೇತ್ ಎಂಬುವರನ್ನ ಬಂಧಿಸಿದ್ದಾರೆ. ಎಲ್ಲರೂ 20 ರಿಂದ 28 ವರ್ಷ ಒಳಗಿನವರು. ಒಂದು ವೇಳೆ ಕೇಂದ್ರ ಸರ್ಕಾರದ ಪರವಾಗಿ ನಡೆಸುವ ಪ್ರತಿಭಟನೆಯ ವೇಳೆ ಮುಸ್ಲಿಮರು ಹೀಗೆ ಅದರ ನಾಯಕರನ್ನ ಥಳಿಸ್ತಾ ಇದ್ರೆ ಅದನ್ನು ನಮ್ಮ ಮೀಡಿಯಾಗಳು ಹೇಗೆ ನೋಡ್ತಾ ಇತ್ತು? ಕೇಂದ್ರ ಸರ್ಕಾರ ಹೇಗೆ ಪರಿಗಣಿಸ್ತಾ ಇತ್ತು? ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರಹಗಳು ಪ್ರಕಟ ಆಗ್ತಾ ಇತ್ತು? ಕೇಂದ್ರ ಸರ್ಕಾರ ತಕ್ಷಣ ಎನ್ಐಎಗೆ ಈ ಪ್ರಕರಣವನ್ನು ವಹಿಸಿಕೊಡ್ತಾ ಇರಲಿಲ್ವೇ? ಕೇಂದ್ರ ಸರ್ಕಾರದ ಗೃಹ ಸಚಿವರಿಂದ ಹಿಡಿದು ವಕ್ಫ್ ಸಚಿವರವರೆಗೆ ಎಲ್ಲರೂ ಹೇಳಿಕೆ ನೀಡ್ತಾ ಇರಲಿಲ್ವೇ? ಜಿಹಾದಿಗಳು, ದೇಶದ್ರೋಹಿಗಳು, ಪಾಕಿಸ್ತಾನಿಗಳು ಎಂಬೆಲ್ಲ ಶಬ್ದಗಳನ್ನು ಬಳಸ್ತಾ ಇರಲಿಲ್ವೇ? ಹೀಗೆ ದಾಳಿ ಮಾಡಿದವರಿಗೆ ಪಾಕಿಸ್ತಾನದೊಂದಿಗೆ ಸಂಬಂಧ ಇದೆಯಾ? ಬಾಂಗ್ಲಾದೇಶದೊಂದಿಗೆ ಸಂಬಂಧ ಇದೆಯಾ? ಇವರಿಗೆ ಪಾಸ್ಪೋರ್ಟ್ ಇದೆಯಾ? ಇವರು ಯಾವೆಲ್ಲ ರಾಷ್ಟ್ರಗಳಿಗೆ ಪ್ರಯಾಣಿಸಿದ್ದಾರೆ? ಇತ್ಯಾದಿ ಪರಿಶೀಲನೆಗಳು ನಡೀತಾ ಇರಲಿಲ್ವೇ? ಆದರೆ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕನಿಗೆ ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಿದ್ರೂ ಕೇಂದ್ರ ಸರ್ಕಾರದ ಒಬ್ಬನೇ ಒಬ್ಬ ಸಚಿವ ಮಾತಾಡ್ತಾ ಇಲ್ಲ. ಇದರ ತನಿಖೆಯನ್ನ ಎನ್ಐಎಗೆ ವಹಿಸಿಕೊಟ್ಟಿಲ್ಲ. ಸಿಬಿಐ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿಲ್ಲ. ತೀರಾ ಸಾಮಾನ್ಯ ಪ್ರಕರಣವನ್ನು ಪೊಲೀಸರು ದಾಖಲಿಸಿದ್ದಾರೆ. ಈ ದೇಶದಲ್ಲಿ ಪ್ರಭುತ್ವ ಹೇಗೆ ತನ್ನ ವಿರೋಧ ಧ್ವನಿಯನ್ನ ಮಟ್ಟ ಹಾಕ್ತದೆ ಮತ್ತು ಹಾಗೆ ಮಟ್ಟ ಹಾಕುವವರಿಗೆ ಪ್ರಭುತ್ವ ಯಾವ ರೀತಿಯಲ್ಲಿ ಪರೋಕ್ಷ ಬೆಂಬಲ ಕೊಡ್ತದೆ ಅನ್ನೋದಕ್ಕೆ ಈ ಘಟನೆ ಒಳ್ಳೆಯ ಸಾಕ್ಷಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.